ರಾಯರ ದರ್ಶನಕ್ಕೆ ಹೋಗಿದ್ದ ವಿದ್ಯಾರ್ಥಿಗಳು ನೀರು ಪಾಲಾಗಿರೋ ಕೇಸ್ಗೆ ಸಂಬಂಧಪಟ್ಟಂತೆ ಸತತ ಕಾರ್ಯಾಚರಣೆಯ ಬಳಿಕ ಮೂವರ ಮೃತದೇಹ ಪತ್ತೆಯಾಗಿದೆ. ತುಂಗಭದ್ರಾ ನದಿಯಲ್ಲಿ ನಿನ್ನೆ ಕೊಚ್ಚಿ ಹೋಗಿದ್ರು ಮೂವರು. 19 ವರ್ಷದ ಅಜಿತ್, 20 ವರ್ಷದ ಪ್ರಮೋದ್ ಹಾಗೆ ಮತ್ತೊಬ್ಬ 20 ವರ್ಷದ ಸಚಿನ್. ಆ ಮೂವರ ಮೃತದೇಹಗಳು ಕೂಡ ಈಗ ಪತ್ತೆಯಾಗಿದೆ. ಹಾಸನದ ಅರಸೀಕೆರೆ ತಾಲೂಕಿನ ಜಾವಗಲ್ ಗ್ರಾಮದ ಯುವಕರು ಇವರು. ಎಸ್ಡಿಆರ್ಎಫ್ ಹಾಗೂ ಸ್ಥಳೀಯ ಮೀನುಗಾರರಿಂದ ಕಾರ್ಯಾಚರಣೆ ನಡೆಸಿ ಮೃತದೇಹಗಳನ್ನು ಪತ್ತೆ ಹಚ್ಚಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಅವರನ್ನ ಮೃತದೇಹಗಳನ್ನು ರವಾನೆ ಮಾಡಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ನಿನ್ನೆ ಕೊಚ್ಚಿ ಹೋಗಿದ್ರು ಮೂವರು. ಆ ಮೂವರ ಮೃತದೇಹ ಸಿಕ್ಕಿದೆ ಈಗ. 20 ವರ್ಷದ ಇಬ್ಬರು, 19 ವರ್ಷದ ಒಬ್ಬ. ಹಾಸನದ ಅರಸೀಕೆರೆ ತಾಲೂಕಿನ ಜಾವಗಲ್ ಗ್ರಾಮದ ಯುವಕರು ಇವರು. ಎಸ್ಡಿಆರ್ಎಫ್ ಹಾಗೂ ಅಲ್ಲಿನ ಸ್ಥಳೀಯ ಲೋಕಲ್ ಮೀನುಗಾರರು ಏನಿರ್ತಾರೆ ಅವರುಗಳು ಎಲ್ಲರೂ ಕಾರ್ಯಾಚರಣೆ ನಡೆಸಿ ಆ ಮೂವರ ಮೃತದೇಹವನ್ನು ಪತ್ತೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಸದ್ಯ ಮೃತದೇಹಗಳನ್ನು ರವಾನೆ ಮಾಡಿದ್ದಾರೆ. ರಾಯರ ದರ್ಶನಕ್ಕೆ ಅಂತ ಹೋಗಿದ್ದ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆ ಮೃತದೇಹಗಳು ಸಿಕ್ಕಿವೆ. ಈಗ ಮರಣೋತ್ತರ ಪರೀಕ್ಷೆಗೆ ಮೃತದೇಹಗಳನ್ನು ಪಾಸ್ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇಬ್ಬರಿಗೆ 20 ವರ್ಷ, ಮತ್ತೊಬ್ಬನಿಗೆ 19 ವರ್ಷ. ರಾಯರ ದರ್ಶನಕ್ಕೆ ಅಂತ ಹೋದ್ರು, ಹುಡುಗಾಟಿಗೆ. ಈಗ ಎಲ್ಲ ಕಡೆಯಲ್ಲೂ ಕೂಡ ಕೆರೆಗಳು, ನದಿಗಳು ಎಲ್ಲ ತುಂಬಿರ್ತವೆ, ಬಾವಿಗಳೆಲ್ಲವೂ. ಇವ್ರು ಏನು ಹುಡುಗಾಟಿಕೆ ಆಡೋಕೆ ಹೋದ್ರು, ಕಾಲ್ ಜಾರ್ತೋ ಮತ್ತೊಂದೋ ಗೊತ್ತಿಲ್ಲ. ಮೂವರೂ ಕೂಡ, ಅಥವಾ ಒಬ್ರು ಯಾರೋ ಬಿದ್ರು ಅಂತ ಇನ್ನೊಬ್ರು ಅವ್ರನ್ನ ಉಳ್ಸೋಕೆ ಹೋಗಿ ಮತ್ತೊಬ್ಬ ಕೈ ಚಾಚಿ ಮೂವರು ನೀರು ಪಾಲೋದ್ರು. ಏನಾಗಿದೆ ಅಂತ ಗೊತ್ತಿಲ್ಲ ಘಟನೆ. ಯಾಕಂದರೆ ಹೋದಂತಹ ಮೂವರು ಕೂಡ ಸಾವನ್ನಪ್ಪಿದ್ದಾರೆ. ಮೃತ ಪ್ರಮೋದ್, ಮೃತ ಅಜಿತ್, ಮತ್ತೊಬ್ಬ ಸಚಿನ್. ಆ ಕಡೆ ಈ ಭಾಗ ಅಂದರೆ ಬಲಭಾಗ ಎಡಭಾಗದಲ್ಲಿರೋರು ಇಬ್ಬರು ಕೂಡ 20 ವರ್ಷದವರು. ಮಧ್ಯದವ ಅಜಿತ್ 19 ವರ್ಷ. ಇದೀಗ ಮನೆ ಮಕ್ಕಳನ್ನ ಕಳ್ಕೊಂಡು ಎದೆ ಬಡ್ಕೊಂಡು ಅಳ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ ಕುಟುಂಬಸ್ಥರು. ಮಗದೊಂದು ಕಡೆ ಓದಿ ಬಾಳ್ಬೇಕಾಗಿದ್ದಂತಹ, ಬದುಕಬೇಕಾಗಿದ್ದ ವಿದ್ಯಾರ್ಥಿಗಳು ರಾಯರ ದರ್ಶನಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಕಾಲ್ಜಾರಿಯೋ ಅಥವಾ ಅಲ್ಲಿ ಏನಾಯಿತು ಅನ್ನುವಂಥದ್ದು ಗೊತ್ತಿಲ್ಲ, ನೀರು ಪಾಲಾಗಿದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆ ಎಸ್ಡಿಆರ್ಎಫ್ ಟೀಮ್ ಜೊತೆಗೆ ಅಲ್ಲಿನ ಲೋಕಲ್ ಮೀನುಗಾರರು ಏನಿದ್ರು ಅವರೆಲ್ಲರೂ ಪ್ರಯತ್ನ ಪಟ್ಟರು. ಫೈನಲಿ ಇವತ್ತು, ನಿನ್ನೆ ಆದಂತಹ ಘಟನೆ, ಬಟ್ ಇವತ್ತು ಮೃತದೇಹಗಳು ಸಿಕ್ಕಿದೆ. ಹೊರತೆಗೆದು ಮರಣೋತ್ತರ ಪರೀಕ್ಷೆಗಳು ಕಳುಹಿಸಲಾಗಿದೆ. ನಾನೇ ಹೇಳಿದ್ದು ಮುಂದೆ ತೊಗೊಂಬರ್ಲಿ ಅಂತ. ಈಗ ಜಸ್ಟ್ ಗೊತ್ತಾಗ್ತದಲ್ಲ, ತೊಗೊಂಬರ್ರಿ. ಆ ಡಿಪಾರ್ಟ್ಮೆಂಟ್ ಯಾರೇನ ಅಡ್ಡ ಮಾಡಿಸ್ತಾರೆ ಬಿಡಿ. ನಾನೇ ಹೇಳಿದ್ದು ಮುಂದೆ ತೊಗೊಂಬರ್ಲಿ ಅಂತ. ಈಗ ಜಸ್ಟ್ ಗೊತ್ತಾಗ್ತದಲ್ಲ, ತೊಗೊಂಬರ್ರಿ. ಆ ಡಿಪಾರ್ಟ್ಮೆಂಟ್ ಯಾರೇನ ಅಡ್ಡ ಮಾಡಿಸ್ತಾರೆ ಬಿಡಿ. ನಾನೇ ಹೇಳಿದ್ದು ಮುಂದೆ ತೊಗೊಂಬರ್ಲಿ ಅಂತ. ಈಗ ಜಸ್ಟ್ ಗೊತ್ತಾಗ್ತದಲ್ಲ, ತೊಗೊಂಬರ್ರಿ. ಆ ಡಿಪಾರ್ಟ್ಮೆಂಟ್ ಯಾರೇನ ಅಡ್ಡ ಮಾಡಿಸ್ತಾರೆ ಬಿಡಿ. ನಾನೇ ಹೇಳಿದ್ದು ಮುಂದೆ ತೊಗೊಂಬರ್ಲಿ ಅಂತ. ಈಗ ಜಸ್ಟ್ ಗೊತ್ತಾಗ್ತದಲ್ಲ, ತೊಗೊಂಬರ್ರಿ. ಆ ಡಿಪಾರ್ಟ್ಮೆಂಟ್ ಯಾರೇನ ಅಡ್ಡ ಮಾಡಿಸ್ತಾರೆ ಬಿಡಿ. ನಾನೇ ಹೇಳಿದ್ದು ಮುಂದೆ ತೊಗೊಂಬರ್ಲಿ ಅಂತ. ಈಗ ಜಸ್ಟ್ ಗೊತ್ತಾಗ್ತದಲ್ಲ, ತೊಗೊಂಬರ್ರಿ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅನಿಲ್ ನೀಡ್ತಾರೆ. ಅನಿಲ್, ಇದೀಗ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಸಿಗ್ತಾ ಕುಟುಂಬಸ್ಥರ ಅಳಲ್ ಹೇಗಿದೆ ಮತ್ತು ಈ ಮೂವರು ವಿದ್ಯಾರ್ಥಿಗಳ ಹಿನ್ನೆಲೆ ತಿಳಿಸೋದಾದ್ರೆ? ನಿಜವಾಗ್ಲು ಏನು ನಿನ್ನೆ ಅಷ್ಟೇ ಕೂಡ 3 ವಿದ್ಯಾರ್ಥಿಗಳು ಕೂಡ
ಒಂದು ಮಂತ್ರಾಲಯದ ರಾಯರ ಮಠದಲ್ಲಿ ಕೂಡ ನೀರು ಪಾಲಾಗಿರುವಂತ ಘಟನೆ ಮಂತ್ರಾಲಯದಲ್ಲಿ ನಡೆದಿರುವಂತದ್ದು. ಆದ್ರೆ ಮಂತ್ರಾಲಯದ ಏನ್ ತುಂಗಭದ್ರಾ ನದಿಯಲ್ಲಿ 3 ವಿದ್ಯಾರ್ಥಿಗಳಾದಂತ ಒಂದು ಹಾಸನ ಮೂಲದವರು ಆಗಿರುವಂತದ್ದು. ಆ 3 ವಿದ್ಯಾರ್ಥಿಗಳು ಕೂಡ ಒಬ್ಬ ಸಚಿನ್, ಪ್ರಮೋದ್ ಹಾಗೂ ಮತ್ತೆ ಇದು ಅಜಿತ್ ಅನ್ನುವಂತ ಹುಡುಗರು ಕೂಡ ಅಲ್ಲಿ ನೀರು ಪಾಲಾಗಿದ್ರು. ಆದ್ರೆ ಮುಂಜಾನೆ ಒಂದು 6 ಗಂಟೆಯಿಂದ ಕಾರ್ಯಾಚರಣೆ ನಡೆಸಿ SDR ಹಾಗೂ ಮತ್ತೆ ಸ್ಥಳೀಯ ಮೀನುಗಾರರು ಮತ್ತೆ ಪೊಲೀಸರು ಕೂಡ ಮುಂಜಾನೆಯಿಂದ ನದಿಯಲ್ಲಿ ಇಳಿದು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಆದ್ರೆ ಒಂದು 12 ಗಂಟೆ ಸುಮಾರಿಗೆ ಕೂಡ 3 ಮೃತದೇಹಗಳು ಕೂಡ ಪತ್ತೆಯಾಗಿರುವಂತದ್ದು. ಅಲ್ಲೇ ಏನು ಕರ್ನೂಲ್ ತಾಲೂಕಿನ ಹೆಮ್ಗೆನೂರು ಒಂದು ತಾಲೂಕು ಇದರಲ್ಲಿ ಕೂಡ ಅವ್ರನ್ನ ಮೃತದೇಹಗಳು ಕೂಡ ಪರೀಕ್ಷೆಗೆ ಅಂತ ಕೂಡ ಅಲ್ಲಿಂದ ಆಂಬುಲೆನ್ಸ್ ಮೂಲಕ ತೆಗೆದುಕೊಂಡೋಗಿರುವಂತದ್ದು. ಮೃತದೇಹಗಳನ್ನ ಕೂಡ ಮರಣೋತ್ತರ ಪರೀಕ್ಷೆ ನಂತರ ಒಂದು ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ನಡೀತಾ ಪ್ರಕ್ರಿಯೆ ಕೂಡ ನಡೀತಾ ಇದೆ ಅನ್ನೋದು ಅಲ್ಲಿರುವಂತಹ ಸ್ಥಳೀಯರು ಮತ್ತೆ ಪೊಲೀಸರ ಮಾಹಿತಿ ಆಗಿರುವಂತದ್ದು. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಹೀಗಾಗ್ಬಿಟ್ರೆ ತಂದೆ ತಾಯಿಯಂದರು ಯಾವ ಧೈರ್ಯದ ಮೇಲೆ, ಯಾವ ನಂಬಿಕೆ ಮೇಲೆ ಮಕ್ಕಳನ್ನ ಹೊರಗಡೆ ಕಳಿಸ್ತಾರೆ ಹೇಳಿ? ಅದಕ್ಕೆ ಫ್ರೆಂಡ್ಸ್ ಜೊತೆ ಹೋಗ್ತೀವಿ ಅಂದಾಗ ಬೇಡ 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 ಅಂತ ಹೇಳೋದು ಇದೇ ವಿಚಾರಕ್ಕೆ. ಅನ್ಯಾಯವಾಗಿ 3 ಮಕ್ಕಳು ಹಸು ನೀಗಿದ್ದಾರೆ. ತಂದೆ ತಾಯಿಗಳ ಗೋಳಾಟ ಮುಗಿಲು ಮುಟ್ಟಿದೆ, ಆಕ್ರಂದನ ಅನ್ನುವಂಥದ್ದು. ಮಂತ್ರಾಲಯದಲ್ಲಿ ವಿದ್ಯಾರ್ಥಿಗಳು ನೀರು ಪಾಲಾಗಿದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗೋಣ ರಾಯರ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿದ್ದಾರೆ. ಬಟ್ ಈ ರೀತಿ ಹೆಣವಾಗಿ ನನ್ನ ಮಕ್ಕಳು ವಾಪಸ್ ಮನೆಗೆ ಬರ್ತಾರೆ ಅಂತ ಆ ಕುಟುಂಬಸ್ಥರು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅದಕ್ಕೆ ತಂದೆ ತಾಯಿಗಳು ಬಡ್ಕೊಳ್ಳೋದು ಬೇಡ ಜೋಪಾನ ಜೋಪಾನ ಅಂತ.